ಪಾರ್ಟಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನ ಪ್ರವೇಶ ಮಾಡಿದಂತಹ ರಶ್ಮಿಕಾ ಮಂದಣ್ಣ ಆ ನಂತರ ರಾತ್ರಿ ಕಳೆದು ಅಗಲಾಗುವಷ್ಟರಲ್ಲೇ ನ್ಯಾಷನಲ್ ಕ್ರಶ್ ಆಗಿದ್ರು. ರಶ್ಮಿಕಾ ಮಂದಣ್ಣ ಅವರ ಈ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದೇ. ಆದ್ರೆ ಯಶ್ ಬಗ್ಗೆ ಆರಂಭದಲ್ಲಿ ಹಗುರವಾಗಿ ಮಾತನಾಡಿದಂತಹ ರಶ್ಮಿಕಾಗೆ ತೆಲುಗಿನಲ್ಲಿ ಅವಕಾಶಗಳ ಹೆಬ್ಬಾಗಿಲು ತೆರೆದುಕೊಂಡಿತ್ತು. ಆದ್ರೆ 9 ವರ್ಷದ ಹಿಂದೆ ಅವಕಾಶ ಬೇಕು ಅಂತ ಕಂಡಲ್ಲಿ ಆಡಿಷನ್ ಕೊಡ್ತಾ ಇದ್ದಂತಹ ರಶ್ಮಿಕಾ ಮಂದಣ್ಣ ಅವರನ್ನ ಹುಡುಕಿ ಕರೆತಂದು ಅವಕಾಶ ನೀಡಿದ್ದು ಬೇರೆ ಯಾರೂ ಅಲ್ಲ, ಯಾರೂ ಸಹ ಮರಿಬಾರ್ದು. ಆದ್ರೂ ಕೂಡ ರಶ್ಮಿಕಾ ಈ ಸತ್ಯವನ್ನ ಒಪ್ಪಿಕೊಳ್ಳಲು ಮನಸ್ಸು ಈ ಕ್ಷಣಕ್ಕೂ ಸಹ ಮಾಡ್ತಾ ಇಲ್ಲ, ಮಾಡುವಂತೆ ಕಾಣ್ತಾನೂ ಸಹ ಇಲ್ಲ. ಕಿರಿಕ್ ಪಾರ್ಟಿ ಚಿತ್ರಕ್ಕೆ 9 ವರ್ಷವಾದ ಹಿನ್ನೆಲೆ ಡಿಸೆಂಬರ್ 30ರಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರಹವನ್ನ ರಶ್ಮಿಕಾ ಅವರು ಹಂಚ್ಕೊಂಡಿದ್ರು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನ ಪ್ರವೇಶ ಮಾಡಿದಂತಹ ರಶ್ಮಿಕಾ ಮಂದಣ್ಣ ಆ ನಂತರ ರಾತ್ರಿ ಕಳೆದು ಅಗಲಾಗುವಷ್ಟರಲ್ಲೇ ನ್ಯಾಷನಲ್ ಕ್ರಶ್ ಆಗಿದ್ರು. ಬೆರಳೆಣಿಕೆಯ ದಿನಗಳಲ್ಲೇ ಬಹು ಬೇಡಿಕೆಯ ನಾಯಕಿಯಾಗಿ ಬೆಳೆದು ನಿಂತಿದ್ರು. ಇನ್ನು ರಶ್ಮಿಕಾ ಮಂದಣ್ಣ ಅವರ ಈ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದೇ. ಆದ್ರೆ ಚೊಚ್ಚಲ ಚಿತ್ರದಲ್ಲಿಯೇ ಸಿಕ್ಕ ಅಭೂತಪೂರ್ವ ಗೆಲುವನ್ನ ಟ್ರಂಪ್ ಕಾರ್ಡ್ ಆಗಿ ಉಪಯೋಗ ಮಾಡಿ ಬೇರೆ ಭಾಷೆಯ ಪಾಲಾಗಿದ್ದಂತಹ ರಶ್ಮಿಕಾ ಆ ನಂತರ ಕನ್ನಡವನ್ನ ತಾತ್ಸಾರ ಮಾಡಲು ಸಹ ಶುರು ಮಾಡ್ಕೊಂಡಿದ್ರು. ಯಶ್ ಬಗ್ಗೆ ಆರಂಭದಲ್ಲಿ ಹಗುರವಾಗಿ ಮಾತನಾಡಿದಂತಹ ರಶ್ಮಿಕಾಗೆ ತೆಲುಗಿನಲ್ಲಿ ಅವಕಾಶಗಳ ಹೆಬ್ಬಾಗಿಲು ತೆರೆದುಕೊಂಡಿತ್ತು. ಇನ್ನು ಮನಸಾರೆ ಮೆಚ್ಚಿ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಂತಹ ರಕ್ಷಿತ್ ಶೆಟ್ಟಿಯನ್ನು ಸಹ ದೂರ ಮಾಡ್ಕೊಂಡಿದ್ರು ರಶ್ಮಿಕಾ. ಆದ್ರೆ 9 ವರ್ಷದ ಹಿಂದೆ ಅವಕಾಶ ಬೇಕು ಅಂತ ಕಂಡಲ್ಲಿ ಆಡಿಷನ್ ಕೊಡ್ತಾ ಇದ್ದಂತಹ ರಶ್ಮಿಕಾ ಮಂದಣ್ಣ ಅವರನ್ನ ಹುಡುಕಿ ಕರೆತಂದು ಅವಕಾಶ ನೀಡಿದ್ದು ಬೇರೆ ಯಾರೂ ಅಲ್ಲ, ಬದಲಿಗೆ ಇದೇ ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಎನ್ನುವುದನ್ನ ಯಾರೂ ಸಹ ಮರಿಬಾರ್ದು. ಆದ್ರೂ ಕೂಡ ರಶ್ಮಿಕಾ ಈ ಸತ್ಯವನ್ನ ಒಪ್ಪಿಕೊಳ್ಳಲು ಮನಸ್ಸು ಈ ಕ್ಷಣಕ್ಕೂ ಸಹ ಮಾಡ್ತಾ ಇಲ್ಲ, ಮಾಡುವಂತೆ ಕಾಣ್ತಾನೂ ಸಹ ಇಲ್ಲ. ಇದಕ್ಕೆ ಪುರಾವೆ ಎಂಬಂತೆ ಸದ್ಯ ರಶ್ಮಿಕಾ ಮಂದಣ್ಣ ತಮ್ಮ 9 ವರ್ಷಗಳ ಸುದೀರ್ಘ ಪಯಣವನ್ನೊಮ್ಮೆ ಹಿಂತಿರುಗಿ ನೋಡ್ತಾ ಇದ್ದಾರೆ. ಅದರಲ್ಲಿ ರಿಷಬ್ ಶೆಟ್ಟಿ ಅವರ ಹೆಸರಾಗ್ಲಿ ರಕ್ಷಿತ್ ಶೆಟ್ಟಿಯ ಹೆಸರಾಗ್ಲಿ ಯಾವುದೇ ಹೆಸರು ಸಹ ಕಾಣಿಸ್ಕೊಳ್ತಾ ಇಲ್ಲ. ಹೌದು, ಕಿರಿಕ್ ಪಾರ್ಟಿ ಚಿತ್ರಕ್ಕೆ 9 ವರ್ಷವಾದ ಹಿನ್ನೆಲೆ ಡಿಸೆಂಬರ್ 30ರಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರಹವನ್ನ ರಶ್ಮಿಕಾ ಅವರು ಹಂಚ್ಕೊಂಡಿದ್ರು. 9 ವರ್ಷ 26 ಸಿನಿಮಾ, ಈ ಪಯಣವೇ ನನಗೆ ಅಚ್ಚರಿ ಎಂದು ಹೇಳಿರುವಂತಹ ರಶ್ಮಿಕಾ ಈ 26 ಸಿನಿಮಾ ನನಗೆ ಕೇವಲ ಕೆಲಸ ಆಗಿರಲಿಲ್ಲ ಎಂದು ಹೇಳ್ಕೊಂಡಿದ್ದಾರೆ. ಈ ದಾರಿಯಲ್ಲಿ ನಾನು ನನ್ನ ಕುಟುಂಬ ಕಂಡುಕೊಂಡೆ. ಈ 9 ವರ್ಷಗಳಲ್ಲಿ ಪ್ರೀತಿ, ತಾಳ್ಮೆ, ನಂಬಿಕೆ, ಚಿಕ್ಕ ಚಿಕ್ಕ ಸಂತೋಷದ ಕ್ಷಣ ಇರಲಿ, ದೊಡ್ಡ ದೊಡ್ಡ ಸಂಭ್ರಮ ಇರಲಿ, ಸಂತೋಷ, ಹೆಮ್ಮೆ ಮತ್ತು ಕೃತಜ್ಞತೆಯಿಂದ ನನ್ನ ಹೃದಯ ತುಂಬಿದೆ ಎಂದು ಹೇಳಿರುವಂತಹ ರಶ್ಮಿಕಾ ಮಂದಣ್ಣ ನಿಮ್ಮೆಲ್ಲರ ಪ್ರೀತಿಯಿಂದ ಕೂಡಿದಂತಹ ಸಂದೇಶಗಳನ್ನ ನಾನು ಓದಿದ್ದೆ, ಪೋಸ್ಟ್ಗಳನ್ನು ಸಹ ನೋಡಿ ನನಗೆ ತುಂಬಾ ಸಂತೋಷವಾಯಿತು ಎಂದಿದ್ದಾರೆ. ನನ್ನ ಕಷ್ಟದ ಸಮಯದಲ್ಲಿ, ನನ್ನ ಕಲಿಕೆಯ ಸಮಯದಲ್ಲಿ, ನನ್ನ ಬದುಕಿನ ಪ್ರತಿಯೊಂದು ಹಂತದಲ್ಲಿಯೂ ಸಹ ನನ್ನ ಜೊತೆ ನಿಂತಿದ್ದಕ್ಕೆ ಧನ್ಯವಾದ ಎಂದು ರಶ್ಮಿಕಾ ಮಂದಣ್ಣ ಇದೀಗ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಇನ್ನು ಮುಂದುವರೆದಂತಹ ಈ 9 ವರ್ಷ ನಾನು ಹೇಗೆ ಬದುಕಿದ್ದೆ ಎಂದು ನನಗೆ ಗೊತ್ತಿಲ್ಲ ಎಂದು ಹೇಳಿರುವಂತಹ ರಶ್ಮಿಕಾ ಮಂದಣ್ಣ, ನಿಮ್ಮಿಂದಲೇ ನಾನು ಬದುಕಿದ್ದು, ನನ್ನ ಒಪ್ಕೊಂಡಿದ್ದಕ್ಕೆ ಧನ್ಯವಾದ, ನನ್ನನ್ನ ಇಷ್ಟೊಂದು ಪ್ರೀತಿಸಿದಕ್ಕೂ ಸಹ ಧನ್ಯವಾದ, ನನ್ನನ್ನ ಬೆಂಬಲಿಸಿದ್ದಕ್ಕೂ ಸಹ ಧನ್ಯವಾದ ಎಂದು ಹೇಳ್ಕೊಂಡಿದ್ದಾರೆ. ನಮ್ಮ ಈ ಸಂಬಂಧ ಕೇವಲ ನಟಿ ಮತ್ತು ಅಭಿಮಾನ ಮಾತ್ರವಲ್ಲ, ನೀವೆಲ್ಲರೂ ನನ್ನ ಕುಟುಂಬ, ಈ ಬಂಧ ಜೀವನ ಪರ್ಯಂತ ಇರ್ಲಿ ಎಂದು ಹೇಳಿರುವಂತಹ ರಶ್ಮಿಕಾ ನಿಮ್ಮೆಲ್ಲರಿಗೂ ಇನ್ನು ಹೆಚ್ಚು ಹೆಮ್ಮೆ ಆಗುವಂತೆ ನಾನು ಕೆಲಸ ಮಾಡ್ತೇನೆ ಎಂದು ಹೇಳ್ಕೊಂಡಿದ್ದಾರೆ. ತಮ್ಮ ಈ ಪೋಸ್ಟ್ ನಲ್ಲಿ ಅಪ್ಪಿ ತಪ್ಪಿಯೂ ಸಹ ಕಿರಿಕ್ ಪಾರ್ಟಿ ಹೆಸರನ್ನಾಗ್ಲಿ ರಕ್ಷಿತ್ ಅಥವಾ ರಿಷಬ್ ಹೆಸರಾಗ್ಲಿ ಯಾವುದೇ ರೀತಿ ಬರ್ಕೊಂಡಿಲ್ಲ. ಇನ್ನು 9 ವರ್ಷಗಳ ಪಯಣವನ್ನ ಈ ಮೂಲಕ ಮೆಲ್ಕು ಹಾಕಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ಅವಕಾಶ ನೀಡಿದಂತಹ ತಪ್ಪಿಗೆ ರಶ್ಮಿಕಾ ಹೆಸರನ್ನ ಹೇಳ್ಕೊಂಡು ಕೆಲ ಅಂಧ ಅಭಿಮಾನಿಗಳು ರಕ್ಷಿತ್ ಮತ್ತು ರಿಷಬ್ ಶೆಟ್ಟಿ ಅವರನ್ನ ಗುರಿಯಾಗಿಸಿಕೊಂಡು ಟ್ವೀಟ್ ಅನ್ನು ಸಹ ಮಾಡಿದ್ದಾರೆ. ವಿಜಯ್ ದೇವರಕೊಂಡ ಒಡೆತನದ ರೌಡಿ ಬ್ರ್ಯಾಂಡ್ ಬಟ್ಟೆ, ನಿಶ್ಚಿತಾರ್ಥದ ಉಂಗುರವನ್ನ ಹಾಕಿಕೊಂಡು ಧನ್ಯವಾದವನ್ನ ಹೇಳಿದಂತಹ ನಿಮಗೆ ಧನ್ಯವಾದ ಎಂದು ರಶ್ಮಿಕಾಗೆ ಹೇಳ್ತಾ ಇರುವಂತಹ ಕೆಲವರು ನಿಮ್ಮ ಈ ನಗು ತಮ್ಮ ಯಶಸ್ಸು ಒಮ್ಮೆ ಬಹುದೊಡ್ಡ ಸೇಡೆಂದಿದ್ದಾರೆ. ಇನ್ನು ದಿ ಗರ್ಲ್ ಫ್ರೆಂಡ್ ಚಿತ್ರದ ಕ್ಲೈಮ್ಯಾಕ್ಸ್ ರಿಷಬ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಜೀವನ ವಿಡಿ ನೆನ್ಪಿಡ್ತಾರೆ ಎಂದು ಟ್ವೀಟ್ ಅನ್ನು ಸಹ ಮಾಡಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.